Okay, welcome to second part of footprinting and reconnaissance tool ವಿಡಿಯೋ ಇದು. ಇದ್ರೊಳಗಡೆ ನಾವು ನೋಡ್ತಾ ಇದ್ದೀವಿ ದ ಹಾರ್ವೆಸ್ಟರ್ ಟೂಲ್ ಬಗ್ಗೆ. ಓಕೆ, ಇದನ್ನ ಜಸ್ಟ್ ಫುಲ್ ಸ್ಕ್ರೀನ್ ಮಾಡ್ತೀನಿ. ಈ ಟೂಲಲ್ಲಿ ಬಂದ್ಬಿಟ್ಟು ನಾವು ಹಾರ್ವೆಸ್ಟರ್ ಹೇಗೆ ಹೆಂಗೆಲ್ಲ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ದ ಹಾರ್ವೆಸ್ಟರ್ದು ನಾವು ಖಾಲಿ ಲಿನಕ್ಸ್ ಒಳಗಡೆ ಇನ್ಸ್ಟಾಲ್ ಮಾಡ್ತೀವಿ. ಮಾಡಿದ ತಕ್ಷಣ ಅದು ಹೇಗೆ ಕಾಣುತ್ತೆ ಅಂತ ಜಸ್ಟ್ ಒಂದು ಸ್ಕ್ರೀನ್ ಶಾಟ್ ಇಲ್ಲಿ ಹಾಕಿದ್ದೀನಿ ನಾನು. ಓಕೆನಾ, ಬಂದ್ಬಿಟ್ಟು ಇಲ್ಲಿ ನೀವು ಆಪ್ಷನ್ಸ್ನ ನೋಡ್ಬೋದು, ದ ಹಾರ್ವೆಸ್ಟರ್ ಯಾವ್ಯಾವ ಆಪ್ಷನ್ಸ್ ಇದಾವೆ ಅಂತ. ಜಸ್ಟ್ ಇಲ್ಲಿ ನೋಡಿ, ಇದು ದ ಹಾರ್ವೆಸ್ಟರ್ ಆಪ್ಷನ್ಸ್. ಇದ್ರೊಳಗೆ ಬಂದ್ಬಿಟ್ಟು ಡಿ ಫಸ್ಟ್ ಮೋಸ್ಟ್ಲಿ ಯೂಸ್ ಮಾಡಿದಿರೋದು ನಾನು ಹೈಲೈಟ್ ಮಾಡಿದ್ದೀನಿ. ಡ್ಯಾಶ್ ಡಿ ಅಂದರೆ ಡೊಮೇನ್, ಹಂಗಂದ್ರೆ ಡೊಮೇನ್ ನೇಮ್ನ ಸರ್ಚ್ ಮಾಡೋಕ್ಕೆ. ಸರ್ಚ್ ಡೊಮೇನ್ ಡೊಮೇನ್ ಟು ಸರ್ಚ್ ಆರ್ ಕಂಪ್ನಿ ನೇಮ್ ಅಂತ ಇದೆ. ಓಕೆನಾ, ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಡ್ಯಾಶ್ ಬಿ ಅಂತ. ಡ್ಯಾಶ್ ಬಿ ಬಂದ್ಬಿಟ್ಟು ಡಾಟಾ ಸೋರ್ಸ್. ಓಕೆ, ಎಲ್ಲೆಲ್ಲಿ ಡಾಟಾ ಸೋರ್ಸ್, ಗೂಗಲ್ ಆಗಿರ್ಬೋದು, ಹಂಟರು, ಟ್ವಿಟರ್, ವಿವೋ, ನೆಟ್ ಕ್ರಾಫ್ಟು, ಆ್ಯವೋ, ಆಲ್ ಗೂಗಲು, ಇದೆಲ್ಲ ನಾವು ಬಿಂಗು ಇದ್ರೊಳಗಡೆ ಎಲ್ಲ ನಾವು ಸರ್ಚ್ ಮಾಡ್ಬೋದು. ಲೈಕ್ ಬ್ರೌಸರ್ಸ್. ಓಕೆನಾ, ಬ್ರೌಸರ್ಸ್ ಬಂದ್ಬಿಟ್ಟು ಸರ್ಚ್ ಮಾಡ್ಬೋದು. ಜಿ ಒಳಗಡೆ ಏನಿದೆ, ಯೂಸ್ ಗೂಗಲ್ ಡಾರ್ಕಿಂಗ್ ಇನ್ಸ್ಟೆಡ್ ಆಫ್ ನಾರ್ಮಲ್ ಗೂಗಲ್ ಸರ್ಚ್. ನಾರ್ಮಲ್ ಗೂಗಲ್ ಸರ್ಚ್ಗೆ ಮತ್ತೆ ಗೂಗಲ್ ಡಾರ್ಕಿಂಗ್ ಏನು ಡಿಫ್ರೆನ್ಸು ಅಂದರೆ, ಈಗ ಒಬ್ಬ ಲೈಕ್ ಕಂಪ್ನಿ ಡೀಟೇಲ್ಸ್ನ ನಾನು ತೆಗಿಬೇಕು ಅಥವಾ ಒಬ್ಬ ಪರ್ಸನ್ ಇದ್ದಾನೆ. ಓಕೆನಾ, ಗೂಗಲ್ ಡಾರ್ಕಿಂಗ್ ಬಗ್ಗೆ ನಾನು ಶಾರ್ಟಾಗಿ ಹೇಳ್ತೀನಿ. ಈಗ ನಿಮ್ಮ ಹೆಸರಿದೆ. ಓಕೆನಾ, ನನ್ನ ಹೆಸರು ಬಂದ್ಬಿಟ್ಟು ಅನಿಕೇತ್ ಅಂತ ಹಾಕ್ತೀನಿ ನಾನು. ಹಾಕ್ಬಿಟ್ಟು ನಾನು ಬರೀ ಸರ್ಚ್ ಮಾಡಿದ್ರೆ ಭಾಳ ಜನ ಬರ್ತಾರೆ. ಓಕೆನಾ, ಅನಿಕೇತ್ ಅಂತ. ಈಗ ನಾನೇನು ಮಾಡ್ತೀನಿ, ಜಸ್ಟ್ ಏನು ಮಾಡ್ತೀನಿ ಅಂದರೆ, ಈಗ ನಮ್ಮ ಪರ್ಟಿಕ್ಯುಲರ್ ನನಗೆ ಒಬ್ಬ ವ್ಯಕ್ತಿ ಇದ್ದಾನೆ. ಈಗ ನನ್ನ ಹೆಸರನ್ನ ನಾನು ಇಲ್ಲಿ ಹಾಕಿದ್ದೀನಿ. ಈಗ ಏನು ಮಾಡ್ತೀನಿ, ನಾನು ಎಕ್ಸಾಂಪಲ್ ಇದನ್ನು ಡಬಲ್ ಕೋಟ್ಸಲ್ಲಿ ಬರ್ಬಿಟ್ಟು ನನಗೀಗ ಸೈಟ್ ಅಂತ ಕೊಡ್ತೀನಿ. ಮುಂದೆ ಯಾವ ಸೈಟಲ್ಲಿ ಹುಡುಕ್ಬೇಕು ಇವ್ನ ಡೀಟೇಲ್ಸ್ ಅಂತ ಹಾಕಿ ಈ ಕಮಾಂಡ್ನ ಜಸ್ಟ್ ಅಲ್ಲಿ ಟೈಪ್ ಮಾಡಿ. ಈಗ ಲಿಂಕ್ಡ್ಇನಲ್ಲಿ ಹುಡುಕ್ಬೇಕು ಎಲ್ಲ, linkedin.com ಅಂತ ಕೊಟ್ಟೆ. ಈಗ ಏನು ಮಾಡುತ್ತೆ ಇದು ಫುಲ್ಲು ಟೂಲು, linkedin.com ಒಳಗಡೆ ಸರ್ಚ್ ಮಾಡುತ್ತೆ. ಓಕೆನಾ, ಈಗ ನಂಗೆ ಲಿಂಕ್ಡ್ಇನ್ ಬೇಡ, ಫೇಸ್ಬುಕ್ ಅಂದರೆ ಸೈಟ್ ಮುಂದ್ಗಡೆ ಫೇಸ್ಬುಕ್ ಹಾಕ್ಬೋದು. ಓಕೆನಾ, ನಿಮಗೆ ಇನ್ನೂ ಫುಲ್ ನೇಮ್ ಗೊತ್ತಿದ್ರೆ ಅಂದರೆ ಇನ್ನೂ ಅಡ್ವಾಂಟೇಜ್ ನಿಮಗೆ. ನನಗೆ ಫುಲ್ ನೇಮ್ ಗೊತ್ತಿದೆ, ಜಸ್ಟ್ ನಾನು ಫುಲ್ ನೇಮ್ನ ಸರ್ಚ್ ಹಾಕ್ತೀನಿ ಇದ್ರೊಳಗಡೆ. ಹಾಕ್ಬಿಟ್ಟು ಸೈಟು ಲೈಕ್ ಇನ್ಸ್ಟಾಗ್ರಾಮ್ ಅಂತ ಕೊಟ್ಟೆ ನಾನು. ಓಕೆನಾ, ಕೊಡ್ತಿರ್ತಂಗೆ ಅದೇನು ಮಾಡುತ್ತೆ, ಜಸ್ಟ್ ಇನ್ಸ್ಟಾಗ್ರಾಮ್ ಒಳಗಡೆ ಅಷ್ಟೇ ಅವ್ನು ಫುಲ್ ನೇಮು ಯಾರಲ್ಲಿ ಮೆನ್ಷನ್ ಮಾಡಿರ್ತಾರಲ್ಲ ಅದಷ್ಟೇ ಸರ್ಚ್ ಮಾಡಿ ನನಗೆ ಒಂದು ಸೈಡ್ ಲೈಕ್ ಅದಷ್ಟೇ ರಿಸಲ್ಟ್ ಶೋ ಮಾಡುತ್ತೆ. ಒಂದು ಸೈಡ್ ಕೊಡಲ್ಲ, ಅದಷ್ಟೇ ರಿಸಲ್ಟ್ ಶೋ ಮಾಡುತ್ತೆ. ಅದ್ರೊಳಗಡೆ ನಾವು ಪರ್ಟಿಕ್ಯುಲರ್ ಸಸ್ಪೆಕ್ಟ್ ಆಗಿರ್ಬೋದು, ಏನಾಗಿರ್ಬೋದು ಅದನ್ನು ನಾವು ಜಸ್ಟ್ ಬೇಗ ಕ್ಯಾಚ್ ಅಪ್ ಮಾಡ್ಬೋದು. ಈಗ ನಾರ್ಮಲ್ ಸರ್ಚ್ ಮಾಡಿದ್ರೆ ನಮಗೆ ಜಸ್ಟ್ ಅನ್ನೆಸೆಸರಿ ಫಾಲ್ಸ್ ಪಾಸಿಟಿವ್ಸ್ ಎಲ್ಲ ಶೋ ಮಾಡುತ್ತೆ. ಈಗ ನಾನು ಈ ರೀತಿಯಾಗಿ ಸರ್ಚ್ ಮಾಡಿದ್ನಲ್ಲ, ಇದು ಸರ್ಚ್ ಮಾಡಿದ ತಕ್ಷಣ ನನಗೆ ಏನು ಮಾಡುತ್ತೆ, ಫಿಲ್ಟರ್ ಮಾಡುತ್ತೆ. ಏನು ರಿಸಲ್ಟ್ ಕೊಡೋದಿರುತ್ತಲ್ಲ ಅದನ್ನು ಫಿಲ್ಟರ್ ಮಾಡಿಬಿಟ್ಟು ನನಗೆ ಕ್ಲೀನ್ ರಿಸಲ್ಟ್ ಕೊಡುತ್ತೆ. ಓಕೆನಾ, ಫಾಲ್ಸ್ ಪಾಸಿಟಿವ್ಸ್ ಇರುತ್ತೆ, ಅದೇ ನಾವು ಅದನ್ನ ಟ್ಯಾಕಲ್ ಮಾಡಬೇಕು. ಅದಕ್ಕೆ ನಮಗೆ ಹ್ಯೂಮರ್ಸ್ ಅನ್ನೋದು. ಅದು ಏನು ಮಾಡುತ್ತೆ, ಜಸ್ಟ್ ಆ ಮಷೀನು ನಮಗೆ ಏನು ಕಮಾಂಡ್ ಕೊಟ್ಟಿದೆಯೋ ಅದನ್ನ ನಮಗೆ ಕ್ವೇರಿಯಿಂದ ನಾವು ಕೊಟ್ಟಿದ್ದೆ ಅಷ್ಟೇ. ಈಗ ಅದನ್ನ ನಾವು ವೆರಿಫೈ ಮಾಡೋದೇ ನಮ್ದು ರೆಸ್ಪಾನ್ಸಿಬಿಲಿಟಿ. ಅದನ್ನ ನಾವು ವೆರಿಫೈ ಮಾಡಬೇಕು, ಪರ್ಟಿಕ್ಯುಲರ್ ಡೀಟೇಲ್ ಕರೆಕ್ಟ್ ಇದೆನಾ ಇಲ್ಲ ಅಂತ. ಇವಕ್ಕೆ ಈ ತರ ಕ್ವೇರೀಸ್ ಇದೆಲ್ಲ, ಇವಕ್ಕೆಲ್ಲ ಏನಂತಾರೆ, ಡಾರ್ಕಿಂಗ್ ಅಂತ ಅಂತಾರೆ. ಡಾರ್ಕಿಂಗು ಅಥವಾ ಡಾಕ್ಸಿಂಗು. ಓಕೆ, ಡಾರ್ಕಿಂಗ್ ಅಥವಾ ಡಾಕ್ಸಿಂಗ್ ಅಂತ ಅಂತಾರೆ. ಅದಕ್ಕೆ ಹೇಳಿದೆ ನೋಡಿ, ಯೂಸ್ ಗೂಗಲ್ ಡಾರ್ಕಿಂಗ್ ಇನ್ಸ್ಟೆಡ್ ಆಫ್ ನಾರ್ಮಲ್ ಗೂಗಲ್ ಸರ್ಚ್ ಅಂತ. ಇನ್ನೊಂದು ಬಂದ್ಬಿಟ್ಟು ಪೋರ್ಟ್ ಸ್ಕ್ಯಾನ್ ಅಂತ ಇದೆ. ಇದು ಬಂದ್ಬಿಟ್ಟು ಪೋರ್ಟ್ ಸ್ಕ್ಯಾನ್. ಓಕೆನಾ, ಇವು 4 ಪರ್ಟಿಕ್ಯುಲರ್ ಪೋರ್ಟ್. ಈಗ ನಾನು ಎನ್ ಮ್ಯಾಪ್ ಒಳಗೆ ಹೇಳಿದೆ ಪರ್ಟಿಕ್ಯುಲರ್, ನೋಡಿ ಎನ್ ಮ್ಯಾಪ್ ಅಲ್ಲಿ ಪರ್ಟಿಕ್ಯುಲರ್ ಪೋರ್ಟ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಅಲ್ಲಿ ತೋರ್ಸೋಣ ಅಂತ, ಇದು ಪರ್ಟಿಕ್ಯುಲರ್ ಪೋರ್ಟ್ ಸಿಸ್ಟಮ್ ಅಂತ ಬರುತ್ತೆ. ಅದನ್ನ ಏನು ಮಾಡ್ತೀವಿ ನಾವು, ಎಂಟರ್ ಮಾಡ್ತೀವಿ, ಈ ಪೋರ್ಟ್ನ ನೀವು ಸ್ಕ್ಯಾನ್ ಮಾಡು ಅಂತ. ಜಸ್ಟ್ ಆ ಪೋರ್ಟ್ನ ಸ್ಕ್ಯಾನ್ ಮಾಡಿಬಿಟ್ಟು ನನಗೆ ಹೇಳುತ್ತೆ ಏನೇನು ಡೀಟೇಲ್ಸ್ ಸಿಕ್ಕಿದೆ ಅಂತ. ಅದನ್ನ ಜಸ್ಟ್ ಪ್ರಾಕ್ಟಿಕಲ್ ಒಳಗಡೆ ಶೋ ಮಾಡ್ತೀನಿ. ಫಸ್ಟ್ ಥಿಯರಿ ಕಂಪ್ಲೀಟ್ ಮಾಡಿ ಇದಕ್ಕೆ ನೆಕ್ಸ್ಟ್ ವಿಡಿಯೋ ಒಳಗೆ ಪ್ರಾಕ್ಟಿಕಲ್ನ ಜಸ್ಟ್ ಅಟ್ಯಾಚ್ ಮಾಡ್ತೀನಿ. ಆಮೇಲೆ ವಾಟ್ ಈಸ್ ಡಿಫ್ರೆಂಟ್ ಬಿಟ್ವೀನ್ ಮೂವೀಸ್ ಮತ್ತು ಹಾರ್ವೆಸ್ಟರಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ಜಸ್ಟ್ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಆಲ್ರೆಡಿ ಇಲ್ಲಿ ಎಲ್ಲ ಇದು ಮಾಡಿದ್ದೀನಿ, ಜಸ್ಟ್ ಗೋ ಥ್ರೂ ಮಾಡಿಬಿಡಿ. ಓಕೆನಾ, ಕಮಾಂಡ್ಸ್ ಟು ಯೂಸ್, ಯಾವ ಕಮಾಂಡ್ಸು ಹೇಗೆ ವರ್ಕ್ ಆಗ್ತವೆ ಅಂತ ಇಲ್ಲಿದೆ. ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಿ, ಊಹಿಸಿದ್ದು ಕಮಾಂಡ್ ಬಂದ್ಬಿಟ್ಟು ಇಲ್ಲಿದೆ. ಓಕೆನಾ, ಊಹಿಸಿದ ಕಮಾಂಡ್ ಬಂದ್ಬಿಟ್ಟು ಇಲ್ಲಿದೆ. ಕಮಾಂಡ್ ಊಹಿಸ್
domain.com ಅಂತ ಇದೆ. ಇದ್ರೊಳಗಡೆ ಕಮಾಂಡ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿದೆ ನೋಡಿ. ಓಕೆ, ಇದಿಷ್ಟು ದೊಡ್ಡದು ಕಮಾಂಡು. ಇದ್ರೊಳಗೆ ಮಲ್ಟಿಪಲ್ ಕಮಾಂಡ್ಸ್ ಇದಾವೆ. ಇದ್ರ ಲೈಕ್ ಈ ಇಮೇಜ್ ಕೆಳಗಡೆ ಕಮಾಂಡ್ಸ್ ಇದಾವೆ, ಔ ಟು ಯೂಸ್ ಅಂತ ಹೇಳಿ. ಅದೇ ನಿಮಗೆ ಲೈವ್ ಮಾಡ್ತಾ ಶೋ ಮಾಡ್ತೀನಿ ಜಸ್ಟ್. ಈಗ ಕಮಾಂಡ್ಸ್, ಫಸ್ಟ್ ಕಮಾಂಡ್ ಬೇಸಿಕ್ ಕಮಾಂಡ್ ಇದು. ಪ್ಲಸ್ ನೀವು ಜಸ್ಟ್ ದ ಹಾರ್ವೆಸ್ಟರ್ ಸ್ಪೇಸ್ ಕೊಟ್ಟು -d ಸ್ಪೇಸ್ google.com ಅಂತ ಹಾಕಿದೆ. ಜಸ್ಟ್ google.com ರಿಲೇಟೆಡ್ ಡೀಟೇಲ್ಸ್ ಕೊಡುತ್ತೆ. ಓಕೆನಾ. ಈಗ ನನಗೆ ಸ್ವಲ್ಪ ಅದನ್ನು ಚೇಂಜಸ್ ಮಾಡ್ಬಿಟ್ಟು ಏನು ಮಾಡಿದೆ ನಾನು, -b ಹಾಕ್ಬಿಟ್ಟು google.com ಅಂತ, ಲೈಕ್ google.com ಡೊಮೇನು. ಒಂದು ನಿಮಿಷ. ಓಕೆ, ಇದು ದ ಹಾರ್ವೆಸ್ಟರ್ ಬಂದ್ಬಿಟ್ಟು ಕಮಾಂಡ್ ಪೇರಿ. ಓಕೆನಾ. ಇದು ಡಿ. ಓಕೆ, ಇದು ಡಿ ಬಂದ್ಬಿಟ್ಟು ನಮ್ದು ಏನು ಮೇನು ಕಾಂಟೆಕ್ಸ್ಟ್ ಇರುತ್ತಲ್ಲ ಸರ್ಚ್ ಮಾಡೋದಕ್ಕೆ, ಅದು ಏನಿದೆ ಡಿ ಅಂದ್ರೆ ಡೊಮೈನ್. ಓಕೆನಾ. ಬಿ ಅಂದ್ರೆ ಬ್ರೌಸರು, ಜಿ ಅಂದ್ರೆ ಗೂಗಲ್ ಡಾಕಿಂಗು, ಆಮೇಲೆ ಪಿ ಅಂದ್ರೆ ಪೋರ್ಟ್. ಜಸ್ಟ್ ರಿಮೈಂಡಿಂಗ್. ಡಿ ಅಂತ ಹಾಕಿ google.com ಅಂತ ಹಾಕಿದೆ. ಬ್ರೌಸರ್ ಯಾವ ಬ್ರೌಸರ್ ಬಂದ್ಬಿಟ್ಟು ಗೂಗಲ್ ಬ್ರೌಸರ್ ಒಳಗೆ. ಇಲ್ಲಿ ನೋಡಿ ಎಷ್ಟು ಬ್ರೌಸರ್ ಇದೆ ನಮಗೆ ಆಕ್ಸೆಸ್ ಇದೆ ನೋಡಿ ಇಲ್ಲಿ. ಓಹೋ, ನೋಡಿ ಇಲ್ಲಿ ಬಂದ್ಬಿಟ್ಟು ಗೂಗಲ್ ಇದೆ, ಅಂಟರ್ ಇದೆ, ಲಿಂಕ್ಡ್ಇನ್ ಇದೆ, ಟ್ವಿಟರ್ ಇದೆ, ವೈರಸ್ ಟೋಟಲ್, ವಿವೋ, ಸ್ಟ್ಯಾವೋ, ಆಲ್ ಅಂತ ಇದೆ. ಆಲ್ ಅಂತ ಹಾಕ್ಬಿಟ್ರೆ ಎಲ್ಲದು ಸರ್ಚ್ ಆಗ್ಬಿಡುತ್ತೆ. ಬಿ ಅಂತ ಹಾಕಿ ಇಲ್ಲಿ ಸ್ಪೇಸ್ ಕೊಟ್ಟು ಆಲ್ ಅಂತ ಹಾಕ್ಬಿಡಿ, ಎಲ್ಲ ಸರ್ಚ್ ಆಗ್ಬಿಡುತ್ತೆ. ಬೆಸ್ಟ್. ಅದ್ರ ಸ್ವಲ್ಪ ಟೈಮ್ ಟೇಕಿಂಗ್ ಜಾಸ್ತಿ. ಈಗ ಹ್ಯಾವೋ ಅಂತ ಭಾಳ ಟೈಮ್ ತೊಗೊಳುತ್ತೆ ಈ ಮೈಕ್ರೋಸಾಫ್ಟ್ ಟೇಕ್ ಓವರ್ ಮಾಡ್ದಾಗಿಂದ. ಓಕೆನಾ. ಅದನ್ನ ಸರ್ಚ್ ಮಾಡ್ಬೋದು ನೀವು. ಜಸ್ಟ್ ಗೂಗಲ್ ತಗೊಳ್ಳಿ, ಸ್ವಿಗ್ಗಿ ತಗೊಳ್ಳಿ, ಝೊಮ್ಯಾಟೊ ತಗೊಳ್ಳಿ, ಎಲ್ಲ ತಗೊಳ್ಳಿ. ನೀವು ಮ್ಯಾಪಲ್ಲಿ ಸ್ಕ್ಯಾನ್ ಮಾಡಿ ಓಪನ್ ಪೋರ್ಟ್ ಸಿಗ್ತಾ, ಇದ್ರ ಮುಂದ್ಗಡೆನೆ ಜಸ್ಟ್ ಪಿ ಅಂತ ಹಾಕಿ, ಹಿಂದ್ಗಡೆ ಪಿ ಅಂತ ಹಾಕಿ ಯಾವ ಪೋರ್ಟ್ ಓಪನ್ ಇದೆ, 443 80 ಹಂಗೆಲ್ಲ ಪೋರ್ಟ್ ಇರುತ್ತಲ್ಲ, ಅದು ಜಸ್ಟ್ ಓಪನ್ ಪೋರ್ಟಲ್ಲಿ ನೀವು ಮೆನ್ಷನ್ ಮಾಡಿಬಿಡಿ. ಓಕೆನಾ. ಜಸ್ಟ್ ಅದು ಆ ಪೋರ್ಟ್ ರಿಲೇಟೆಡ್ ಎಲ್ಲ ಸ್ಕ್ಯಾನ್ ಮಾಡುತ್ತೆ. ನಮಗೆ ಇದು ಸ್ಕ್ಯಾನ್ ಮಾಡಿದಾಗ ಲೈಕ್ ಇದು ಹಾರ್ವೆಸ್ಟರ್ ಏನೇನು ನಮಗೆ ಇನ್ಫಾರ್ಮೇಶನ್ ಕೊಡುತ್ತೆ, ನಮಗೆ ವಿ ಕ್ಯಾನ್ ಈವನ್ ಗೆಟ್ ಇಮೇಲ್ ಸಿಗುತ್ತೆ. ಓಕೆನಾ. ಎಂಪ್ಲಾಯ್ ಇಮೇಲ್ಸೇ ಸಿಗುತ್ತೆ. ಲೈಕ್ ಈಗ gmail.com ಅಂತ ಇರುತ್ತಲ್ಲ, ಈಗ ಕಂಪ್ನಿ, ಈಗ ಡೊಮೇನ್ microsoft.com ಅಂತ ಇದೆಯಲ್ಲ, ಹಂಗೆ. ಈಗ ಯಾರು ಒಬ್ರು ಜಾನ್ @gmail.com ಇರುತ್ತಲ್ಲ, ಅದ್ರ ಜಾಗದಾಗ ಏನ್ ಬರುತ್ತೆ, microsoft.com ಅಂತ ಬರುತ್ತೆ. ಇದು ಬಂದ್ರೆ ಕಂಪ್ನಿ ಇಮೇಲ್ ಇಂದ ಬಂದ್ರೆ ಜಸ್ಟ್ ಈಸ್ ಅ ಕಂಪ್ನಿ ಎಂಪ್ಲಾಯ್. ಓಕೆನಾ. ಅದು ಡೀಟೇಲ್ಸ್ ನಮಗೆ ಸಿಗುತ್ತೆ. ಆಮೇಲೆ ಆ ಡೇಟಾ ಸಿಗುತ್ತಲ್ಲ, ಮೇ ಬಿ ಈ ಕ್ಯಾನ್ ಬಿ ಕಂಪ್ನಿ ಎಂಪ್ಲಾಯ್ ಆಗಿರ್ಬೋದು, ಇಲ್ಲಾಂದ್ರೆ ಪೆನಿಟ್ರೇಷನ್ ಟೆಸ್ಟರ್ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ಟೀಮಲ್ಲಿರೋ ರಿಸರ್ಚರು ಆಗಿರ್ಬೋದು. ಯಾಕಂದ್ರೆ ಜಸ್ಟ್ ಅಷ್ಟು ಈಸಿಯಾಗಿ ಸಿಗಂಗಿಲ್ಲ. ಅಷ್ಟು ಈಸಿಯಾಗಿ ಸಿಕ್ಕಿದೆ ಅಂದ್ರೆ ಜಸ್ಟ್ ಇಸ್ ಅ ಪಾರ್ಟ್ ಆಫ್ ಅ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಅಂತ ನಾವು ಅನ್ಕೋಬಹುದು. ಓಕೆನಾ. ಗೆಟ್ ಅ ಡೊಮೇನ್ ವಿತ್ ದಿಸ್ IP ಅಡ್ರೆಸ್, ಗೆಟ್ ಸಬ್ ಡೊಮೇನ್ ವಿತ್ ದೇರ್ IP ಅಡ್ರೆಸ್. ಹಂಗಂದ್ರೆ ಈಗ ಏನ್ ಮಾಡ್ತೀನಿ ಅಂದ್ರೆ, ಜಸ್ಟ್ ಈಗ ಡೊಮೈನ್ ನೇಮ್ ಇದೆನಾ, ಆ ಡೊಮೈನ್ ನೇಮಿಗೆ IP ಇರುತ್ತೆ. ಓಕೆನಾ. ಆ IP ಅಡ್ರೆಸ್ನ ನಾನು ಏನು ಮಾಡ್ತೀನಿ, ಎಂಟರ್ ಮಾಡಿದರೆ ನನಗೆ ಆ IP ಅಡ್ರೆಸ್ ರಿಲೇಟೆಡ್ ಏನೇನು ಸಬ್ ಡೊಮೇನ್ಸ್ ಇರುತ್ತೆ. ಈಗ ಒಂದು ಮೇನ್ ಡೊಮೇನ್ ಇದೆ, ಇದು ಮೇನ್ ವೆಬ್ಸೈಟ್. ಇದು ಇಲ್ಲಿ ಮೇನ್ ವೆಬ್ಸೈಟಲ್ಲಿ ಏನಿದೆ, ಕಂಪ್ನಿ ಡೀಟೇಲ್ಸು, ಇನ್ಫಾರ್ಮೇಶನ್ ಎಲ್ಲ ಇರುತ್ತೆ. ಓಕೆನಾ. ಈಗ ಟಾಟಾದವ್ರದ್ದು ತೊಗೊಳ್ಳೋಣ, ಟಾಟಾ ಮೋಟರ್ಸ್. ಓಕೆನಾ. ಟಾಟಾ ಮೋಟರ್ಸ್ ಇದು ಇದು ಬಂದ್ಬಿಟ್ಟು ಮೇನ್ ವೆಬ್ಸೈಟ್. ಇದು ಈ ಮೇನ್ ವೆಬ್ಸೈಟ್ ಅಲ್ಲಿ ಏನಿದೆ, ಅದು ಟಾಟಾ ಮೋಟರ್ಸ್ ರಿಲೇಟೆಡ್ ಅಷ್ಟೇ ಇದೆ. ಟಾಟಾ ಒಳಗಡೆ ಮತ್ತೆ ಬೇರೆ ಬೇರೆ ಕಾರ್ಸ್ಗಳು ಬರ್ತವೆ. ಓಕೆನಾ. ಅದು ಬೇರೆ ಬೇರೆ ಏನಂತ ಹೇಳ್ಬೋದು ನೀವು. ಈಗ ಟಾಟಾ ಮೋಟರ್ಸ್ ಬರೋಬ್ಬರ ಟಾಟಾ ಅಂತ ತಗೋಣ, ಜಸ್ಟ್ ಟಾಟಾ ಅಂತ ತಗೊಂಡ್ವಿ. ಟಾಟಾ ಒಳಗಡೆ ನೀವು ಜಸ್ಟ್ ಗ್ರಾಸರೀಸ್ ಬರುತ್ತೆ, ಆಮೇಲೆ ವೆಹಿಕಲ್ಸ್ ಬರುತ್ತೆ, ಮತ್ತೇನು ಬರುತ್ತೆ, ಬಟ್ ಎಕ್ಸೆಟ್ರಾ ಜಾಸ್ತಿ ಐಟಮ್ಸ್ ಬರುತ್ತೆ ಟಾಟಾ ಒಳಗಡೆ. ಓಕೆನಾ. ಆಲ್ಮೋಸ್ಟ್ ಆಲ್ ಇಂಡಿಯಾದು ಅರ್ಧ ಸ್ಟಾಕ್ಸ್ ಅದನ್ನೇ ತಗೊಂಡಿದೆ. ಜಾಸ್ತಿ ಐಟಮ್ಸ್ಗಳಿದ್ದಾವೆ. ಓಕೆನಾ. ಟಾಟಾದಲ್ಲಿ ಸಡನ್ ಫ್ಲಾಶ್ ಆಗ್ತಿಲ್ಲ. ಈಗ ಏನಂದ್ರೆ, ಈಗ ಪರ್ಟಿಕ್ಯುಲರ್ ಇದು ಮೇನ್ ಡೊಮೇನ್. ಓಕೆನಾ. ಟಾಟಾ ಅಂತ ಮೇನ್ ಡೊಮೇನ್ ಇದು ಬಂದ್ಬಿಟ್ಟು ಮೇನ್ ಡೊಮೇನ್. ಇವೇನಿದಾವಲ್ಲ ಇಲ್ಲಿ, ಇವೆಲ್ಲ ಬಂದ್ಬಿಟ್ಟು ಸಬ್ ಡೊಮೇನ್ಸ್. ಇದು ಇವೆಲ್ಲ ಬಂದ್ಬಿಟ್ಟು ಸಬ್ ಡೊಮೇನ್ಸ್.
ಈಗ ನಾನಿದು ಮೇನ್ ಡೊಮೇನ್ ನ ಸರ್ಚ್ ಮಾಡಿದ್ರೆ ಈಗ ಇದೆಲ್ಲ ಓಕೆ, ಇವೇನಿದಾವಲ್ಲ ಇವೆಲ್ಲ ಮೇನ್ ಡೊಮೇನಿಗೆ ಲಿಂಕ್ ಇರುತ್ತೆ. ಓಕೆನಾ. ಈಗ ನಾನು ಇಲ್ಲಿ ಡೊಮೇನ್ ಸರ್ಚ್ ಮಾಡಿದ್ರೆ ಅದ್ರ ಸಬ್ ಡೊಮೇನ್ಸ್ ಏನೇನಿದೆ ಅದು ನಮಗೆಲ್ಲ ಫೈಂಡ್ ಔಟ್ ಆಗ್ಬಿಟ್ಟು ಇದು ನಮಗೆ ಲಿಸ್ಟ್ ಕೊಡುತ್ತೆ. ಈಗ ಆ ಲಿಸ್ಟ್ ಎದಕ್ಕೆ ಯೂಸು ಅಂತ ನೀವು ಕೇಳ್ಬೋದು. ಏನಂತ, ವೇರ್ ಇಟ್ ಕ್ಯಾನ್ ಬಿ ಯೂಸ್ಡ್. ಓಕೆನಾ, ಎಲ್ಲಿ ಯೂಸ್ ಆಗ್ಬೋದು? ಸ್ಕ್ರೀನ್ ಶೇರ್ ನಿಂತ್ಕೊಂಡಿದೆ, ವೇಟ್. ಓಕೆ, ಜಸ್ಟ್ ಡಿಸ್ಕನೆಕ್ಟ್ ಆಯಿತು. ನೀವು ಕೇಳ್ಬೋದು ವೇರ್ ಇಟ್ ಕ್ಯಾನ್ ಬಿ ಯೂಸ್ಡ್ ಅಂತ. ಜಸ್ಟ್ ರೀಕನೆಕ್ಟ್ ಮಾಡೋದ್ರಾಗೆ ಟಾಪಿಕ್ಕಿಂದ ಡಿಸ್ಟ್ರಾಕ್ಟ್ ಆಗುತ್ತೆ. ಓಕೆ, ಈ ಸಬ್ ಡೊಮೇನ್ ಇದೆನಲ್ಲ, ಇದನ್ನ ಸ್ವಲ್ಪ ಸೈಡಿಗೆ ತಗೊಂಡ್ಬಿಡೋಣ. ಓಕೆ, ಇದು ಸಬ್ ಡೊಮೇನ್ ಇದೆ. ಏನಿದೆ, ಇದು ಸಬ್ ಡೊಮೇನ್ಸು. ಇದು ಬಂದ್ಬಿಟ್ಟು ಮೇನ್ ಡೊಮೇನ್. ಇದು ಬಂದ್ಬಿಟ್ಟು ಸಬ್ ಡೊಮೇನ್. ಈಗ ನನಗೆ ಮೇನ್ ಡೊಮೇನಿಂದ ನನಗೆ ಸಬ್ ಡೊಮೇನ್ಸು ಭಾಳ ಸಿಕ್ಕಿದ್ದಾವೆ. ಈಗ ನಾನೇನು ಮಾಡ್ತೀನಿ, ಜಸ್ಟು ಸಬ್ ಡೊಮೇನ್ಸ್ ಇದೆಯಲ್ಲ, ಮೇನ್ ಡೊಮೇನ್ ಸೆಕ್ಯೂರ್ ಆಗಿ ಮಾಡಿರ್ತಾರೆ. ಜಸ್ಟ್ ಏನು ಒಳ್ಳೆ ರೆಪ್ಯುಟೇಸ್ ಇರ್ಲಾರ್ದಂಗೆ ಸೆಕ್ಯೂರ್ ಆಗಿ ವಿತೌಟ್ ಬಗ್ಸ್ ನೀಟಾಗಿ ಡೆವಲಪ್ ಮಾಡಿರ್ತಾರೆ. ಆದರೆ ಈಗ ಇದು ಮಲ್ಟಿ ನ್ಯಾಷನಲ್ ಬಿಗ್ ಕಂಪ್ನಿ. ಓಕೆನಾ. ಈಗ ಇಷ್ಟು ದೊಡ್ಡ ಕಂಪ್ನಿ ಇದೆ ಅಂದ್ರೆ ಇದಕ್ಕೆ ಬಹಳ ಸಬ್ ಡೊಮೇನ್ಸ್ ಇರುತ್ತೆ. ಪ್ರತಿಯೊಂದು ಈ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಏನಿರುತ್ತಲ್ಲ ಪೇಜ್, ಅದನ್ನು ಸಬ್ ಡೊಮೇನ್ ಅಲ್ಲೇ ಬರುತ್ತೆ. ಅದಕ್ಕೊಂದು ಸಪ್ರೇಟ್ ಡೊಮೇನ್ ಇರುತ್ತೆ. ಓಕೆನಾ. ಈ ಸಪೋರ್ಟ್ ಅಂತ ಇರುತ್ತಲ್ಲ, support@tatamotors.com, support@tata.com, ಅದು ಏನೇನಿರುತ್ತಲ್ಲ ಅದೆಲ್ಲ ಸಪ್ರೇಟ್ ಡೊಮೇನು. ಈ .com ಅಂತ ಬಂದಂದ್ರೆ ಸಪ್ರೇಟ್ ಡೊಮೇನ್ ಅಂತ ಅರ್ತ್ಕೊಳ್ಳಿ. ಓಕೆನಾ. ಸಬ್ ಡೊಮೇನ್ಸ್. ಓಕೆನಾ. ಮೇನ್ ಡೊಮೇನ್ ಇಂದ ಕೆಳಗಡೆ ಲಿಂಕ್ ಇರುತ್ತೆ ಸಬ್ ಡೊಮೇನ್ಸ್. ಈಗ ಅವ್ರ ಪ್ರತಿಯೊಂದು ಅಷ್ಟೊಂದು ವೆಬ್ಸೈಟ್ ಇರುತ್ತೆ, ಅಷ್ಟೊಂದು ಸಬ್ ಡೊಮೇನ್ಸ್ ಇರುತ್ತೆ. ಪರ್ಟಿಕ್ಯುಲರ್ ಎಲ್ಲದೂ ಸೆಕ್ಯೂರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಜಸ್ಟ್ ಸಬ್ ಡೊಮೇನ್ ನ ಮೇನ್ ಏನ್ ಬೇಕೋ ಅಷ್ಟೇ ಸೆಕ್ಯೂರ್ ಮಾಡಿರ್ತಾರೆ. ನಮ್ದು ಕೆಲಸ ಏನೀಗ, ಈಗ ಸಬ್ ಡೊಮೇನ್ ಏನಿದೆಯಲ್ಲ, ಈ ಸಬ್ ಡೊಮೇನ್ ಇಂದ ಇದನ್ನ ನಾವು ಸ್ಕ್ಯಾನ್ ಮಾಡ್ಬೇಕು. ನಮಗೆ ಮೇನ್ ಡೊಮೇನ್ ಸ್ಕ್ಯಾನ್ ಮಾಡಿದ್ವಿ. ಮೇನ್ ಡೊಮೇನ್ ಇಂದ ನಮಗೆ ಸಬ್ ಡೊಮೇನ್ ಸಿಕ್ತು. ಈಗ ಸಬ್ ಡೊಮೇನ್ ಇಂದ ನಾವೇನ್ ಮಾಡ್ತೀವಿ, ಫರ್ದರ್ ಸ್ಕ್ಯಾನ್ ಮಾಡ್ತೀವಿ. ಫರ್ದರ್ ಸ್ಕ್ಯಾನ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ Nmap ಅಲ್ಲಿ ಹೋಗ್ತೀವಿ, ಮತ್ತೆ ಸ್ಕ್ಯಾನ್ ಪ್ರೊಸೆಸ್ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಈಗ ನನಗೆ ಏನ್ ಮಾಡುತ್ತೆ, ಅದು ರಿಲೇಟೆಡ್ ಪರ್ಟಿಕ್ಯುಲರ್ ಒಂದು ಯಾವ್ದೋ ಒಂದು ಒಳ್ಳೆ ರೆಬಲ್ ಸಬ್ ಡೊಮೇನ್ ಸಿಗುತ್ತೆ. ಸಬ್ ಡೊಮೇನ್ ಸಿಕ್ತು ನನಗೆ. ಈಗ ನಾನೇನ್ ಮಾಡ್ತೀನಿ, ಈಗ ನಾನೇನಾರ ಆಸ್ ಎ ಬಗ್ ಬೌಂಡರ್ ಅಥವಾ ಪೆನಿಟ್ರೇಷನ್ ಟೆಸ್ಟರ್ ಇದ್ರೆ ನಾನೇನ್ ಮಾಡ್ತೀನಿ, ಜಸ್ಟ್ ರಿಪೋರ್ಟ್ ಮಾಡ್ತೀನಿ. ಯಾರಿಗೆ, ಕಂಪ್ನಿಯವರಿಗೆ ರಿಪೋರ್ಟ್ ಮಾಡ್ತೀನಿ. ಜಸ್ಟ್ ಇದು ಪರ್ಟಿಕ್ಯುಲರ್ ಡೊಮೇನ್ ಒಳಗಡೆ ಜಸ್ಟ್ ನಿಮ್ದು ಸ್ವಲ್ಪ ಒಳ್ಳೆ ರೆಪ್ಟೀಸ್ ಇದಾವೆ, ಪೋರ್ಟ್ಸ್ ಓಪನ್ ಇದಾವೆ, ಇದರಿಂದ ಈ ಲೈಕ್ ಪರ್ಟಿಕ್ಯುಲರ್ ನಿಮ್ಗೆ ಆಕ್ಸೆಸ್ ಇದು ಆಗ್ಬೋದು, ಅಥವಾ ಜಸ್ಟ್ ಯಾರ ಅಕೌಂಟ್ ಟೇಕ್ ಓವರ್ ಮಾಡ್ಬೋದು. ಆ ತರ ಏನೇನು ಲೈಕ್ ಒಳ್ಳೆ ರೆಪ್ಟೀಸ್ ಇರುತ್ತಲ್ಲ, ನಾನು ಅವ್ರಿಗೆ ಜಸ್ಟ್ ರಿಪೋರ್ಟ್ ಮಾಡ್ಬಿಟ್ಟು ಸೆಂಡ್ ಮಾಡ್ತೀನಿ. ಅವ್ರು ಏನ್ ಮಾಡ್ತಾರೆ, ಅದನ್ನ ವೆರಿಫೈ ಮಾಡ್ತಾರೆ. ಜಸ್ಟ್ ಹಾಗೆ ನಿಮಗೆ ಎಲ್ಲ ಓಕೆ ಅನ್ನಲ್ಲ, ಜಸ್ಟ್ ವೆರಿಫೈ ಮಾಡ್ತಾರೆ. ಜಸ್ಟ್ ಟೆಕ್ನಿಕಲ್ ಟೀಮ್ ಇಂದ ವೆರಿಫೈ ಮಾಡುತ್ತೆ. ವೆರಿಫೈ ಆದ್ಮೇಲೆ ಅದು ಲೈಕ್ ಕ್ರಿಟಿಕಲ್ ವೈಸ್ ಅದನ್ನ ವೆರಿಫಿಕೇಶನ್ ಮಾಡ್ತಾರೆ. ಜಸ್ಟ್ ಎಷ್ಟು ಕ್ರಿಟಿಕಲ್ ಇದೆ ನೀವು ಕೊಟ್ಟಿರೋ ಬಗ್ ಅಂತ. ಅದೇನಾದ್ರು ಜಾಸ್ತಿ ಕ್ರಿಟಿಕಲ್ ಇದ್ರೆ ನಿಮಗೆ ಲೈಕ್ ಬಗ್ ಬೌಂಟಿಯಾಗಿ ನಿಮಗೆ ಇಟ್ ಅಬೌಟ್ ಮಿನಿಮಮ್ ಅಬೌಟ್ $100 ಇಂದ ಸ್ಟಾರ್ಟ್ ಆಗುತ್ತೆ. ಇಟ್ ಕ್ಯಾನ್ ಗೋ ಅಪ್ ಟು ಲೈಕ್ ನೋ ಲಿಮಿಟ್. ಓಕೆನಾ. ಅದು ಎಷ್ಟು ಬೇಕಷ್ಟು ಓದ್ಬೋದು. ಸಿವಿಯರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ಬಗ್ ಬೌಂಟಿ ಒಳಗಡೆ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಂಪಲ್ ಫಾರ್ ಮಲ್ಟಿಪಲ್ ಬ್ರೌಸಿಂಗ್ ಸರ್ಚಿಂಗ್ ಅಟ್ ಒನ್ಸ್ ಅಂತ ಇದೆ. ಈಗ ನಾವು ಒಂದೊಂದೇ ಇಲ್ಲಿ ನೋಡಿ, ಇಲ್ಲಿ ಒಂದೊಂದೇ ಆಗಿ ನಾವು ತಗೊಂತಾ ಇದ್ವಿ. ಇಲ್ಲಿ ನಾವು ಒಂದೊಂದೇ ಆಗಿ ತಗೊಂತಾ ಇದ್ವಿ. ಓಕೆನಾ. ಇದು ಒಂದೊಂದೇ ತಗೊಂಡ್ವಿ, ಇದನ್ನು ಒಂದೊಂದೇ ತಗೊಂಡ್ವಿ. ಈಗ ನಾನೇನ್ ಮಾಡ್ಬೇಕು, ಇಲ್ಲಿ ಮಲ್ಟಿಪಲ್ ಸರ್ಚ್ ಮಾಡ್ಬೇಕು. ಆಸ್ ಇಲ್ಲಿ ನೋಡ್ಬೋದು ನೀವು, ಏನಿದೆ ಬ್ರೌಸರ್ ಗೂಗಲ್ ಡ್ಯಾಶ್ ಯಾಹೂ/ಬಿಂಗ್ 3, ಈಗ 3ರಿಂದ ಆಲ್ ಅಂತ ಒಂದಿದೆ. ಓಕೆನಾ. ಈಗ ನಾವೇನಾರ ಇಲ್ಲಿ ಬಿ ಹಾಕಿ ಆಲ್ ಅಂತ ಕೊಟ್ರೆ ಇಷ್ಟುದು ಸರ್ಚ್ ಮಾಡುತ್ತೆ. ಯಾವ್ಯಾವು ಇಲ್ಲಿ ಇಷ್ಟೊಂದಿದ್ದಾವೆ ನೋಡಿ, ಇದು ಇಷ್ಟು ಸರ್ಚ್ ಮಾಡುತ್ತೆ ನನಗೆ. ಇಷ್ಟು ಬೇಡ ನನಗೆ ಜಸ್ಟ್ 3 ಬೇಕು. ಈಗ ಪರ್ಟಿಕ್ಯುಲರ್ ಒಂದು ಡೊಮೇನ್ ಸಿಕ್ಕಿದೇನಾ, ಅದು ನನಗೆ ಎಲ್ಲೆಲ್ಲಿ ಸರ್ಚ್ ಆಗ್ಬೇಕು, ಗೂಗಲ್ ಯಾವೋ ಬಿಂಗ್ ಇವು 3ರಾಗೆ ಸರ್ಚ್ ಆಗ್ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಜಸ್ಟ್ ಗೂಗಲ್ ಯಾವೋ ಬಿಂಗ್ ಅಂತ ಹಾಕ್ಬಿಟ್ಟು ಇದಿಷ್ಟನ್ನೇ ಸರ್ಚ್ ಮಾಡಿಸ್ತೀನಿ ನಾನು. ಈಗ ಅದು ಏನ್ ರಿಸಲ್ಟ್ ಬರುತ್ತೆ, ಜಸ್ಟ್ ಅದು ನನಗೆ ನೆಕ್ಸ್ಟ್ ಇದ್ರೊಳಗಡೆ ನಾವು ಪರ್ಟಿಕ್ಯುಲರ್ ಆಗಿ ಡೀಟೇಲ್ ಆಗಿ ನೋಡೋಣ.
ಇದು ಬಂದ್ಬಿಟ್ಟು ಥಿಯರಿ ಪಾರ್ಟ್ ಲೆಕ್ಚರ್ ಇಷ್ಟ ಆಯಿತು. ನಾವು ಜಸ್ಟ್ ಮಿನಿಮೈಸ್ ಮಾಡೋಣ. ಮಿನಿಮೈಸ್ ಮಾಡಿಬಿಟ್ಟು ಜಸ್ಟ್ ಎಲ್ಲರೂ ವಿಡಿಯೋಸ್ನ ಲೈಕ್ ಮಾಡಿ ನೆಕ್ಸ್ಟ್ ಪಾರ್ಟಿಗೆ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಇದು ಬಂದ್ಬಿಟ್ಟು ದ ಹಾರ್ವೆಸ್ಟರ್ ಚಾಪ್ಟರ್ ಇಂದು ಪ್ರಾಕ್ಟಿಕಲ್ ಲೆಕ್ಚರ್ ಎಂದು ಆಗಿದೆ ನಮ್ಮದು. ಎಕ್ಸಾಂಪಲ್ ಟಾಟಾ ತೊಗೊಂಡಿದ್ವಲ್ಲ, ಇದು ಬಂದ್ಬಿಟ್ಟು ಪ್ರಾಕ್ಟಿಕಲ್. ಓಕೆನಾ? ಈಗ ಬಂದ್ಬಿಟ್ಟು ನಾವು ದ ಹಾರ್ವೆಸ್ಟರ್ ಅಂತ ಟೈಪ್ ಮಾಡೋಣ. ದ ಹಾರ್ವೆಸ್ಟರ್ ಅಂತ ಟೈಪ್ ಮಾಡಿದೆ. ಜಸ್ಟ್ ಇದು ಓಪನ್ ಆಯ್ತು ನಮ್ದು ಏನಿದೆ ಅಂತ. ಜಸ್ಟ್ ಬ್ಯಾಕ್ಗ್ರೌಂಡ್ ನಾಯ್ಸ್ನ ಇಗ್ನೋರ್ ಮಾಡಿ, ಅದರ ಟೈಮಿಂಗ್ ಅದು ಜಸ್ಟ್ ಇದು ಮಾಡ್ತಾ ಇರುತ್ತೆ. ಇದು ಬಂದ್ಬಿಟ್ಟು ನಾನು ಎಲ್ಲ ಇಲ್ಲಿ ಡೀಟೇಲ್ಸ್ ಹೇಳಿದ್ನಲ್ಲ, ಎಕ್ಸಾಂಪಲ್ಸ್ ಇಲ್ಲಿದೆ ನೋಡಿ. ಇದು ಬಂದ್ಬಿಟ್ಟು ಎಕ್ಸಾಂಪಲ್ಸ್. ಈಗ ಇದೇ ಎಕ್ಸಾಂಪಲ್ಸ್ ತಗೊಂಡೆ ನಾವು ಟ್ರೈ ಮಾಡೋಣ. ಓಕೆನಾ? ಜಸ್ಟ್ ಇಷ್ಟು ತಗೊಳ್ಳೋಣ. ಕಂಟ್ರೋಲ್ ಶಿಫ್ಟ್ ಸರ್ಚ್ ಇಂಜಿನ್ ಗೂಗಲ್ ಅಂತ ತೋರಿಸ್ತಾ ಇದೆ. microsoft.com ಎಲ್ ಅಂದರೆ ಏನು ನೋಡಿ, ಲಿಮಿಟ್ ನಂಬರ್ ಆಫ್ ರಿಸಲ್ಟ್ ಅಂದರೆ ಎಷ್ಟು ರಿಸಲ್ಟ್ ನಿಂಗೆ ಶೋ ಆಗಬೇಕು ಅಂತ. ರಿಸಲ್ಟ್ ಕೊಟ್ಟಿದ್ದಾರೆ 500. ಒಂದು ಜಾಸ್ತಿ ಬಂದ್ಬಿಡುತ್ತೆ, ಅಷ್ಟು ಬೇಡ ನಮ್ಗೆ. 500 ಅಂದರೆ 500 ಅಷ್ಟೇ ಶೋ ಮಾಡುತ್ತೆ. ಇದು ಸರ್ಚ್ ಆಗಿದೆ. ಓಕೆ, ಇಷ್ಟು ನಮಗೆ ಇದು ಡೀಟೇಲ್ಸ್ ಸಿಕ್ಕಿದೆ. ಹಾರ್ವೆಸ್ಟಿಂಗ್ ರಿಸಲ್ಟ್ ನೋ IP ಅಡ್ರೆಸ್ ಫೌಂಡ್ ಅಂತ ತೋರಿಸ್ತಾ ಇದೆ. ಓಕೆನಾ? ಓಕೆ, ಹೋಸ್ಟ್ ಫೌಂಡ್ ಇನ್ ಸರ್ಚ್ ಇಂಜಿನ್ಸ್ ಟೋಟಲ್ ಹೋಸ್ಟ್ 8, ರಿಸಾಲ್ವಿಂಗ್ ಹೋಸ್ಟ್ IP. ಅಜ್ಯೂರ್ microsoft.com IP ಅಡ್ರೆಸ್ ಬಂದ್ಬಿಟ್ಟು ಇದು. ಓಕೆನಾ? ಲರ್ನ್ microsoft.com ಇದು ಇದಿರುತ್ತೆ ಹೆಂಗೆ ಅಂತ ನಾವು ಕೇಳಿದರೆ, ಜಸ್ಟ್ ಇದನ್ನ ಕಾಪಿ ಮಾಡಿ ವೆಬ್ಸೈಟಲ್ಲಿ ಬನ್ನಿ, ಸಾರಿ ಬ್ರೌಸರಲ್ಲಿ ಬನ್ನಿ. ನ್ಯೂ ಟ್ಯಾಬ್ ತಗೊಂಡ್ಬಿಟ್ಟು IP ಲುಕ್ಅಪ್ ಅಂತ ಇಲ್ಲಿ ಬಂದ್ಬಿಟ್ಟು IP ಪೇಸ್ಟ್ ಮಾಡೋಣ. ಇದು ಏನು ತೋರಿಸ್ತದೆ? ಸರ್ವಿಸ್ ಪ್ರೊವೈಡರ್. ಓಕೆ, ಇದು ಬಂದ್ಬಿಟ್ಟು ಲೈಕ್ VPN ಹೆಂಗಿರುತ್ತಲ್ಲ ಆ ಥರ ಡಾಟಾ ಸೆಂಟರ್ ಸರ್ವಿಸ್ ಪ್ರೊವೈಡರ್ ತಗೊಂಡಿದೆ, ಇಂಡಿಯಾ ತಗೊಂಡಿದೆ. ಓಕೆನಾ? ಇದು ಇಂಡಿಯಾದು. ಹಂಗೆ ನಾವು ಇದ್ರದ್ದು ಏನು ಇದೆಲ್ಲ ಅದು IP ಮ್ಯಾಚ್ ಮಾಡಿಬಿಟ್ಟು ನೋಡ್ಬೋದು. ಡೈರೆಕ್ಟ್ ಸರ್ವರಿಂದ ಬರ್ತಾ ಇದೆನಾ, ಬೇರೆ ಕಡೆಯಿಂದ ಬರ್ತಾ ಇದೆನಾ ಅಂತ. ಇವೆಲ್ಲ ಬಂದ್ಬಿಟ್ಟು ಸಬ್ ಡೊಮೇನ್ಸ್. ಓಕೆನಾ? ಮೇನ್ microsoft.com ಇರುತ್ತಲ್ಲ, ಅದ್ರ ಕೆಳಗಡೆ ಏನೇನು ಬರುತ್ತೆ, azure.microsoft, learn.microsoft, ಸಪೋರ್ಟ್ ಇದೆ ನೋಡಿ, support.microsoft ಇಲ್ಲ ಸಪ್ರೇಟ್. ಈಗ ಪ್ರತಿಯೊಂದು ಸೆಕ್ಯೂರ್ ಆಗಿ ಇರೋಂಗಿಲ್ಲ, ಹೌದಾ? ಈಗ ನಾವೇನು ಮಾಡ್ತೀವಿ, ಪ್ರತಿಯೊಂದರದ್ದು ನಾವು IP ತೆಗಿತೀವಿ. ತೆಗೆದ್ಬಿಟ್ಟು ನಾವು ಮ್ಯಾಪ್ ಒಳಗಡೆ ಸ್ಕ್ಯಾನ್ ಮಾಡಿ ಯಾವ್ಯಾವ ಪೋರ್ಟ್ಸ್ ಓಪನ್ ಇದೆ ಅಂತೇಳಿ ನಾವು ಜಸ್ಟ್ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮಾಡ್ತೀವಿ, ಜಸ್ಟ್ ವೆಬ್ಸೈಟ್ ರಿಲೇಟೆಡ್. ಆಮೇಲೆ ಇನ್ನೂ ಒಂದು ಏನು ಹೇಳ್ಬೇಕು ಅನ್ಕೊಂಡಿದ್ದೆ, ದಿಸ್ ಈಸ್ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಇದು ನಾನು ಏನು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಏನು ಮಾಡ್ತಾ ಇಲ್ಲ. ಮತ್ತೆ ಬಂದ್ಬಿಟ್ಟು ಇದು ಪಬ್ಲಿಕಲಿ ಅವೈಲೇಬಲ್ ಡಾಟಾನ ಅಷ್ಟೇ ಶೋ ಮಾಡ್ತಾ ಇದ್ದೀನಿ. ನಾನೇನು ಎಕ್ಸ್ಟ್ರಾ ಲೈಕ್ ಇಲ್ಲಿಗಲ್ ವೇಸ್ ಅಥವಾ ಇಲ್ಲಿಗಲ್ ಕಡೆಯಿಂದ ಏನು ಡಾಟಾ ಶೋ ಮಾಡ್ತಾ ಇಲ್ಲ. ಜಸ್ಟ್ ಇಟ್ ಈಸ್ ಗೂಗಲ್ ಮೈಕ್ರೋಸಾಫ್ಟ್ ನಾರ್ಮಲ್ ಆಗಿ ಏನಿದೆಯಲ್ಲ ಅದ್ರೊಳಗಡೆ ವರ್ಕ್ ಆಗ್ತಾ ಇರೋದು. ಇದು ಸೆಕ್ಯೂರಿಟಿ ಪರ್ಪಸ್ಗೆ ಶೋ ಮಾಡ್ತಾ ಇದ್ದೀನಿ, ಯಾವ ರೀತಿ ವರ್ಕ್ ಆಗ್ಬೋದು ಅಂತ. ಓಕೆನಾ? ಇದು ಬಂದ್ಬಿಟ್ಟು ಇದು ಆಯಿತು, ಮೈಕ್ರೋಸಾಫ್ಟಿಂದ ಆಯಿತು. ಈ ಥರ ನೀವು ಜಸ್ಟ್ ಬೇರೆದ್ರದ್ದು ಯೂಸರ್ ನೇಮ್ ಎಲ್ಲ ಕೊಟ್ಬಿಟ್ಟು ಟ್ರೈ ಮಾಡ್ಬೋದು. ಈಗ ಎಕ್ಸಾಂಪಲ್ ಇಲ್ಲಿದ್ದಾವಲ್ಲ, ಇದ್ರದ್ದು ನಾವೆಲ್ಲ ಒಂದಿಷ್ಟು ಟ್ರೈ ಮಾಡಿ ನೋಡೋಣ. ಓಕೆನಾ? ಇದು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ, ಸರ್ಚ್ ಮಾಡ್ತಾ ಇದೆ, ಒಂದು ಕಮಾಂಡ್ ಹಾಕಿದ್ದೀನಿ ನೋಡಿ, ಇಷ್ಟಕ್ಕೊಂದು ಬಂತು. ಏನು ಬಂತು? ಫೌಂಡ್ ಸಪೋರ್ಟೆಡ್ ಇಂಜಿನ್ಸ್ ಸ್ಟಾರ್ಟಿಂಗ್ ಹಾರ್ವೆಸ್ಟಿಂಗ್ ಪ್ರೊಸೆಸ್ ಡೊಮೇನ್. ಓಕೆ, ನೆಕ್ಸ್ಟ್ ಅಲ್ಲಿ ಏನು ಕೊಟ್ಟಿದ್ದೆ, ಲೆಂತ್ 200 ಕೊಟ್ಟಿದ್ದೆ, ಅದಕ್ಕೆ 200 ರಿಸಲ್ಟ್ ಅಷ್ಟೇ ಬಂದಿದೆ. ನೀವು ಇದು ಕೌಂಟ್ ಮಾಡಿ 200 ಇದನ್ನೆಲ್ಲ ಗೊತ್ತಾಗುತ್ತೆ. ಯೂಸರ್ಸ್ ಫ್ರಮ್ ಲಿಂಕ್ಡ್ಇನ್ ಇಂದ ಯೂಸರ್ಸ್ ಯಾರು ಸಿಕ್ಕಿದೆ ಅದೆಲ್ಲ ತಗೊಂಡ್ಬಿಟ್ಟು ಇಲ್ಲಿ ಇಟ್ಟಿದೆ. ಓಕೆನಾ? ಹಾರ್ವೆಸ್ಟರ್ ಮೈಕ್ರೋಸಾಫ್ಟ್ L200, ಲೆಂತ್ 200, B ಅಂದರೆ ಬ್ರೌಸರ್ ಲಿಂಕ್ಡ್ಇನ್. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್ಸ್ ನೀವು ಜಸ್ಟ್ ಇಲ್ಲಿಂದ ಪಿಕಪ್ ಮಾಡಿ ಅಲ್ಲಿ ಜಸ್ಟ್ ಪೇಸ್ಟ್ ಮಾಡಿಬಿಟ್ಟು ನೀವು ಟ್ರೈ ಮಾಡಿ ಒಂದೊಂದೇ ಹೇಗೆ ವರ್ಕ್ ಆಗುತ್ತೆ ಅಂತ. ನೀವು ಹೋಮ್ವರ್ಕ್ ಆಗಿ ಟ್ರೈ ಮಾಡಿ. ಎಲ್ಲ ಇಲ್ಲೇ ಶೋ ಮಾಡಿದರೆ ನೀವು ಮತ್ತೆ ಏನು ಲರ್ನ್ ಮಾಡಲ್ಲ.
ಅದಕ್ಕೆ ಜಸ್ಟ್ ಓನಾಗೆ ಕೊಟ್ಬಿಟ್ಟು ಟ್ರೈ ಮಾಡ್ತಾ ಇರಿ ಒಂದೊಂದೇ. ಓಕೆ, ಇದು ಬಂದ್ಬಿಟ್ಟು ದ ಹಾರ್ವೆಸ್ಟರ್ ಇಂದು ಲೆಸನ್ಸ್ ಕಂಪ್ಲೀಟ್ ಆಗಿದೆ ಇದು ಚಾಪ್ಟರು. ಅಗೇನ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎನಿ ಡೌಟ್ ಯು ಕ್ಯಾನ್ ಜಸ್ಟ್ ಕಮೆಂಟ್ ಆರ್ direct contact to WhatsApp or Telegram.